ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಇವತ್ತಿನ ವೀಡಿಯೋ ಏನು ಅಂತ. ನನ್ನ ವರ್ಕ್ ಫ್ರಮ್ ಹೋಮ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗಿನ್ನೂ ಜಿಮ್ ಮುಗಿಸ್ಕೊಬಂದೆ. ನನ್ನ ಫೇವ್ರೆಟ್ ಔಟ್ಸ್ ತಿಂತಾಯಿದ್ದೀನಿ. ನನಗೆ ನೋಡಿದ್ಮೇಲೆ ನನ್ನ ಚೈಲ್ಡ್ಹುಡ್ ಡೇಸ್ ನನಗೆ ನೆನಪಾಯ್ತು. ಅದಕ್ಕೆ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಎಷ್ಟು ಚೆನ್ನಾಗಿರುತ್ತಲ್ವ ಚಿಕ್ಕ ಮಕ್ಕಳಿದ್ದಾಗ ಈ ಥರ ಹೋಲಿ ಆಡೋದು. ಫ್ರೂಟ್ಸ್ ತಿಂದಿದ್ದು ಸಾಲಿಲ್ಲ, ಅದಕ್ಕೆ ಮತ್ತೆ ಇನ್ನೇನಾದರೂ ತಿನ್ನಬೇಕು ಅನಿಸ್ತು. ಅದಕ್ಕೆ ಜಸ್ಟ್ ಹಾಗೆ ಲಾಗಿನ್ ಮಾಡಿಟ್ಟು ಆಚೆ ಬಂದು ಇಲ್ಲಿ ನೋಡಿದ್ರೆ ಇಷ್ಟು ಜನ. ಪರವಾಗಿಲ್ಲ ಅಂತ ದೋಸೆ ಪಾರ್ಸಲ್ ತೊಗೊಂಡು ನಾವು ಲ್ಯಾಪ್ಟಾಪ್ ಆನ್ ಮಾಡಿದೆ. ಹಾಗೆ ದೋಸೆ ತಿನ್ನೋಣ ಅಂತ ಪ್ಲೇಟ್ಗೆ ಹಾಕೊಂಡು ಕೂತೆ. ಇದು ಆಂಧ್ರ ಸ್ಟೈಲ್ ಕಾರಂ ದೋಸೆ ಪಾರ್ಸಲ್ ತೊಗೊಬಂದು ಪಿಜಿಲ್ ತಿಂತಾಯಿದ್ದೆ. ನೋಡ್ತಾನೆ ಆಲ್ರೆಡಿ ಇನ್ನೇನು ಟೈಮ್ 5 ಗಂಟೆ ಆಯಿತು ಗೈಸ್. ಏನಾದರೂ ತಿನ್ನಬೇಕು ಅನಿಸ್ತಾಯಿತ್ತು. ಚಿಪ್ಸ್ ತಿಂದೆ, ಬಟ್ ಏನಾದರೂ ಹೆಲ್ತಿಯಾಗಿ ತಿನ್ನಬೇಕು ಅನಿಸ್ತು. ಅದಕ್ಕೆ ಸ್ವೀಟ್ ಪೊಟ್ಯಾಟೊ ತೊಗೊಬಂದಿಟ್ಟಿದ್ವಿ ರೂಮಲ್ಲಿ. ಅದನ್ನು ಬೇಯಿಸೋಣ ಅಂತ ಈಗ ತೊಗೊಬಂದಿದ್ದೀನಿ. ಅದು ಇವತ್ತಿನ ಸ್ನ್ಯಾಕ್ಸ್. ನೋಡಿ ಗೈಸ್, ಸ್ವೀಟ್ ಪೊಟ್ಯಾಟೊ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಇದಾದಮೇಲೆ ಇದನ್ನು ತಿನ್ನಬೇಕು, ದೆನ್ ಮತ್ತೆ ವರ್ಕ್ ಮಾಡಬೇಕು. ಇವಾಗ ವರ್ಕ್ ಫ್ರಮ್ ಆಫೀಸ್ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಇದು ಬಂದು ಇವತ್ತಿನ ಔಟ್ಫಿಟ್ ಆಫ್ ದ ಡೇ. ಹೇಗಿತ್ತು ಕಮೆಂಟ್ ಮಾಡಿ. ನಾನು ಆ್ಯಕ್ಚುಲಿ ಡೈಲಿ ವರ್ಕ್ ಮಾಡ್ತಾ ಸಾಂಗ್ ಕೇಳ್ತಾ ಇರ್ತೀನಿ. ಇವತ್ತು ಕೂಡ ಹಾಗೇನೆ ಏರ್ಬಡ್ಸ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ವರ್ಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು ವರ್ಕ್ ಮಾಡೋದು. ಹಾಗೆ ನೋಡ್ದೆ ಮಧ್ಯಾಹ್ನ 1 ಗಂಟೆ ಆಯಿತು. ನಾನು ಹೋಗಿ ನಮ್ಮ ಆಫೀಸಲ್ಲಿ ಎಗ್ ಕಾಂಬೋ ತೊಗೊಂಡು ತಿಂತಾ ಇದ್ದೆ. ಎಗ್ ಪ್ರೋಟೀನ್ ಅಲ್ವಾ, ಸೊ ಅದಕ್ಕೆ ಅದು ತಿಂದೆ. ಇನ್ನೇನು ಸಂಜೆ ಆಯಿತು ಗೈಸ್. ಅದಕ್ಕೆ ನಾನು ಹಾಗೆ ಒಂದು ಟೀ ಕುಡಿಯೋಣ ಅಂತ ಟೀ ಕುಡ್ಕೊಂಡು ನಮ್ಮ ಪಿ ಜಿ ಕಡೆ ಹೊರಟೆ. ನನ್ನ ಆಫೀಸ್ ಕತೆ ಹೀಗಿತ್ತು. ನಿಮ್ಮ ಆಫೀಸ್ ಕತೆ ಹೇಗಿರುತ್ತೆ ಕಮೆಂಟ್ ಮಾಡಿ. ಯಾಕಂದರೆ ಜನ ಯಾವಾಗ ಬೇಕಾದರೂ ಬಣ್ಣ ಬದಲಾಯಿಸ್ಬೋದು, ಹಾಗೆ ಅವರ ಒರಿಜಿನಲ್ ಐಡೆಂಟಿಟಿನ ಯಾವಾಗ ಬೇಕಾದರೂ ರಿವೀಲ್ ಮಾಡ್ತಾರೆ. ಸೊ ಅಂಥವರಿಂದ ನಾವು ದೂರ ಇದ್ದು ಬಣ್ಣದ ಹಬ್ಬದ ದಿನ ಬಣ್ಣ ಹಚ್ಚೋಕ್ಕೆ ಬಂದವರನ್ನ ಹತ್ತಿರ ಇಟ್ಕೊಳ್ಳಿ. ಹಾಗೆ ಬಣ್ಣ ಬದಲಾಯಿಸೋರನ್ನ ದೂರ ಮಾಡ್ಕೊಳ್ಳಿ ನಿಮ್ಮ ಜೀವನದಿಂದ. ಹಾಗೆ ಜೀವನ ಕೂಡ ಯಾವಾಗಲೂ ಕಲರ್ಸ್ ಥರ ಕಲರ್ಫುಲ್ ಆಗಿರುತ್ತೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ.